ಬೆಂಗಳೂರಿನಲ್ಲಿ ಕಾಕಿ ಎಷ್ಟೇ ಬಲಿಷ್ಠವಾಗಿದ್ರೂ ಸಹ ಇಲ್ಲಿನ ಕೆಲವರು ಕ್ರೈಮ್ನಲ್ಲಿ ತೊಡಗಿಕೊಳ್ಳೋದು ಮಾತ್ರ ತಪ್ಪಿಲ್ಲ. ಪ್ರತಿದಿನ ಒಂದಲ್ಲ ಒಂದು ಅಪರಾಧ ಮಾಡಿ ಪೊಲೀಸರ ಕೈಗೆ ಲಾಕ್ ಆಗುವುದು, ಜೈಲೂಟ ತಿನ್ನುವುದು ಸರ್ವೇ ಸಾಮಾನ್ಯವಾಗಿದೆ. ಹಾಗಾದ್ರೆ ಇವತ್ತು ಯಾವೆಲ್ಲ ಅಪರಾಧಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಲವರ್ಸ್ ಜೊತೆ ಗೋವಾ ಹೋಗೋಕೆ ಕಳ್ಳತನಕ್ಕೆ ಇಳಿದ ಸ್ಟೂಡೆಂಟ್ಸ್, ಟ್ರಿಪ್ ಮುಗಿಸಿ ಬಂದವರನ್ನ ಸೀದಾ ಜೀಪ್ ಹತ್ತಿಸಿದ ಖಾಕಿ. ಈ ಫೋಟೋದಲ್ಲಿರುವ ಇವರೆಲ್ಲ ಇನ್ನು ಕಾಲೇಜು ವಿದ್ಯಾರ್ಥಿಗಳು. ಇನ್ನು ಓದು, ತಮ್ಮ ಭವಿಷ್ಯ ರೂಪಿಸಿಕೊಳ್ಳಬೇಕಾಗಿದ್ದ ವಯಸ್ಸಿನಲ್ಲಿ ಕೈಗೆ ಕೋಳ ಹಾಕಿಸಿಕೊಂಡಿದ್ದಾರೆ. ಲವರ್ಸ್ ಜೊತೆ ಮೋಜು ಮಸ್ತಿ ಮಾಡಲು ಕಳ್ಳತನ ಮಾಡಿದ್ದ ವಿದ್ಯಾರ್ಥಿಗಳನ್ನ ಕೊತ್ತನೂರು ಪೊಲೀಸರು ಬಂಧಿಸಿದ್ದಾರೆ. ಬಿಕಾಂ ವ್ಯಾಸಂಗ ಮಾಡ್ತಿದ್ದ ಸಂಜಿತಾ, ಯಶವಂತ್, ರಮೇಶ್, ತನುಷ್ ಬಂಧಿತರಾಗಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಬಿಕಾಂ ವ್ಯಾಸಂಗ ಮಾಡ್ತಿದ್ದ ಆರೋಪಿಗಳು ಲವರ್ಸ್ಗಳ ಜೊತೆ ಗೋವಾದಲ್ಲಿ ಶೋಕಿ ಎಂಜಾಯ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಶೋಕಿಗೆ ದುಡ್ಡಿರ್ಲಿಲ್ಲ. ದುಡ್ಡು ಹಂಚೋಕೆ ಅಂತ ಒಂದು ಮನೆಹಾಳ್ ಐಡಿಯಾ ಇವರ ತಲೆಗೆ ಬಂದಿತ್ತು. ದುಡ್ಡು ಮಾಡೋಕೆ ಶಾರ್ಟ್ ಕಟ್ ಹುಡುಕ್ತಿದ್ದ ಕಿರಾತಕರು ಪರಿಚಯಸ್ಥರಾದ ಶ್ರೀನಿವಾಸ್ ಎಂಬಾತನ ಮನೆಯಲ್ಲಿ ಕಳ್ಳತನ ಮಾಡಿದ್ರು. ನಂತರ ಅಂದುಕೊಂಡಂತೆ ಗೋವಾಗೆ ಹೋಗಿ ಮಜಾ ಮಾಡಿದ್ದಾರೆ. ಆದ್ರೆ ಗೋವಾದಿಂದ ವಾಪಸ್ ಬರ್ತಿದ್ದಂತೆ ಪೊಲೀಸ್ ಜೀಪ್ ಅವರ ದಾರಿ ಕಾಯುತ್ತಿತ್ತು. ಎತ್ತಾಕೊಂಡು ಸೀದಾ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಕೊತ್ತನೂರು ಪೊಲೀಸರು ಮೂವರನ್ನ ಬಂಧಿಸಿ ಅರ್ಧ ಕೆಜಿಗೂ ಹೆಚ್ಚು ಚಿನ್ನಾಭರಣ, 10 ಲಕ್ಷ ನಗದನ್ನು ರಿಕವರಿ ಮಾಡಿದ್ದಾರೆ. ಒಬ್ಬ ರಿಲೇಷನ್ ಕಡೆಯಿಂದ ಆ ಮನೆಯಲ್ಲಿ ಯಾರು ವಾಸ ಮಾಡ್ತಿದ್ರು ಒಬ್ಬ ರಿಲೇಷನ್, ಅವಳು ಸೇರಿ ಅವರು 3 ಜನ ಸ್ನೇಹಿತರ ಜೊತೆಗೆ ಸೇರಿ ಟೋಟಲ್ 4 ಜನ ಓವರ್ ದಿ ಪೀರಿಯಡ್ ಆಫ್ ಟೈಮ್, ಅಂದರೆ ಒಂದೇ ಸರಿ ಅಲ್ಲ, ಅವರು ಬೇರೆ ಬೇರೆ ಹಂತದಲ್ಲಿ ಮೋರ್ ದೆನ್ 65 ಲಕ್ಷ ಅಂದರೆ ಇದು ಒಂದು ಕಳ್ಳತನ ಆಗಿತ್ತು. ಇಲ್ಲಿ ನೋಡಿ, ಪೊಲೀಸರ ನಿದ್ದೆಗೆಡಿಸಿದ್ದ ಬಸ್ಗಳಲ್ಲಿ ಪಿಕ್ ಪ್ಯಾಕೆಟ್ ಮಾಡ್ತಿದ್ದ ಬುರ್ಕಾ ಮಹಿಳೆಯನ್ನ ಪೀಣ್ಯ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಮೂಲದ ಪದ್ಮ, ಅನು, ಪ್ರಾರ್ಥನಾ ಬಂಧಿತ ಮಹಿಳೆಯರಾಗಿದ್ದಾರೆ. ಬಂಧಿತ ಮಹಿಳೆಯರಿಂದ 190 ಗ್ರಾಂ ಚಿನ್ನಾಭರಣಗಳನ್ನ ಸೀಸ್ ಮಾಡಲಾಗಿದೆ. ಬುರ್ಕಾ ಮಹಿಳೆಯರನ್ನ ಬಂಧಿಸೋಕೆ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ರು. ಬಿಎಂಟಿಸಿ ಹಾಗೂ ಸರ್ಕಾರಿ ಬಸ್ಗಳನ್ನ ಹತ್ತುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಗ್ಯಾಂಗ್ ರಶ್ ಆಗೋ ಬಸ್ಗಳಲ್ಲಿ ಪ್ರಯಾಣ ಮಾಡಿ ತಮ್ಮ ಕೈಚಳಕ ತೋರಿಸುತ್ತಿದ್ರು. ಶುಭ ಸಮಾರಂಭಗಳಿಗೆ ಹೋಗುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಪಿಕ್ ಪಾಕೆಟ್ ಮಾಡ್ತಿದ್ರು. ನಗರದ ಗೋರ್ಗುಂಟೆ ಪಾಳ್ಯದಿಂದ 8ನೇ ಮೈಲಿ ಮಧ್ಯ ಕೈಚಳಕ ತೋರುತ್ತಿದ್ದ ಈ ಗ್ಯಾಂಗ್ ಕೃತ್ಯ ನಡೆದ ನಂತರ ಪಾರ್ಲೆ ಟೋಲ್ ಬಳಿ ಬಸ್ ಇಳಿದು ಎಸ್ಕೇಪ್ ಆಗ್ತಿದ್ರಂತೆ. ಸದ್ಯ ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಪೀಣ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರೆಲ್ಲ ಮೂಲತಃ ಗುಲ್ಬರ್ಗಾ ಜಿಲ್ಲೆಯವರು. ಅವರು ಲಾಂಗ್ ಡಿಸ್ಟೆನ್ಸ್ ಬಸ್ಸಲ್ಲಿ ಅಥವಾ ಬೇರೆ ಬಸ್ಸಲ್ಲಿ ಯಾರು ಟ್ರಾವೆಲ್ ಮಾಡ್ತಾರೋ ಅವ್ರಿಗೆ ಅಬ್ಸರ್ವ್ ಮಾಡಿ, ಅವ್ರದ್ದು ಆ್ಯಕ್ಟಿವಿಟೀಸ್ ಅಬ್ಸರ್ವ್ ಮಾಡಿ, ಮತ್ತು ಅವ್ರ ಮೈ ಮೇಲೆ ಗೋಲ್ಡ್ ಇಲ್ಲ, ಸೊ ಅವರು ಅಂದಾಜು ಮಾಡ್ತಿದ್ರು ಅವ್ರ ಪರ್ಸಲ್ಲಿ ಇರ್ಬೋದು ಅಥವಾ ಬ್ಯಾಗಲ್ಲಿ ಇರ್ಬೋದು. ಸೊ ಆ ಬ್ಯಾಗ್ಸ್ಗೆ ಅವರು ಟಾರ್ಗೆಟ್ ಮಾಡಿದರು. ಇದು ನಮ್ಮ ಪೊಲೀಸ್ ಅವರು ಗುಲ್ಬರ್ಗಾವರೆಗೆ ಹೋಗಿ ಮತ್ತು ಕೆಲವರು ಮಾಹಿತಿ ಆಧಾರ ಮೇಲೆ 3 ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ 16 ಲಕ್ಷದ್ದು ಅದು ಆರ್ನಮೆಂಟ್ ಸಿಕ್ಕಿದೆ. ಕಾಟನ್ಪೇಟೆ ಪೊಲೀಸರು ಕುಖ್ಯಾತ 6 ಜನ ಅಂತಾರಾಜ್ಯ ಡ್ರಗ್ಸ್ ಸ್ಮಗ್ಲರ್ಗಳನ್ನ ಬಂಧಿಸಿದ್ದಾರೆ. ಶಂಕರ್ಲಾಲ್, ಅನಿರುದ್ಧ್, ಬಸವಂತ್ ಕುಮಾರ್, ಅಜಿತ್ ಕುಮಾರ್, ದೀಪಕ್ ಕುಮಾರ್, ಅಮರನಾಥ್ ಬಂಧಿತ ಆರೋಪಿಗಳು. ಬಿಹಾರ, ಜಾರ್ಖಂಡ, ದೆಹಲಿ ಮತ್ತು ಮಹಾರಾಷ್ಟ್ರ ಮೂಲದ ಆರೋಪಿಗಳು ಗಾಂಜಾವನ್ನ ವೈಜಾಗ್ನಿಂದ ಎಪಿಎಸ್ಆರ್ಟಿಸಿ ಬಸ್ ಮೂಲಕ ಬೆಂಗಳೂರಿಗೆ ಕಳುಹಿಸಿ ನಂತರ ಪಾರ್ಸಲ್ಗಳನ್ನ ಬಟ್ಟೆ ರೀತಿ ಪ್ಯಾಕ್ ಮಾಡಿ ಗಾರ್ಮೆಂಟ್ ರೀತಿ ದೆಹಲಿಗೆ ಪಾರ್ಸಲ್ ಮಾಡ್ತಿದ್ರಂತೆ. ಈ ಪಾರ್ಸಲ್ಗಳನ್ನ ಮತ್ತೆ ಬಸ್ನಲ್ಲಿ ದೆಹಲಿಗೆ ಕಳುಹಿಸುತ್ತಿದ್ರಂತೆ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಕಾಟನ್ಪೇಟೆ ಪೊಲೀಸರು ವೆಟರ್ನರಿ ಆಸ್ಪತ್ರೆ ಬಳಿ ಶಂಕರ್ಲಾಲ್ ನನ್ನ ವಶಕ್ಕೆ ಪಡೆದಿದ್ದಾರೆ. ನಂತರ ವಿಚಾರಣೆ ವೇಳೆ ಆರೋಪಿಗಳ ಪೂರ್ಣ ಸಿಂಡಿಕೇಟ್ ಬಯಲಿಗೆ ಬಂದಿದ್ದು 6 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಸದ್ಯ ಆರೋಪಿಗಳಿಂದ 42 ಲಕ್ಷ ರೂಪಾಯಿ ಮೌಲ್ಯದ 53 ಕೆಜಿ ಗಾಂಜಾ ಸೀಸ್ ಮಾಡಿದ್ದಾರೆ. ಜೊತೆಗೆ 9 ಮೊಬೈಲ್ ಮತ್ತು 1 ಆಟೋವನ್ನ ವಶಕ್ಕೆ ಪಡೆದ ಕಾಟನ್ಪೇಟೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕಾರ್ಗೋ ಅಂದರೆ ನಮ್ಮ ಕೊರಿಯರ್ ಮುಖಾಂತರ, ಪಾರ್ಸಲ್ಸ್ ಮುಖಾಂತರ ಇದು ಮೂವ್ಮೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಸದ್ಯಕ್ಕೆ ಬಂದಿದೆ. ಇದು ಪಾರ್ಸಲ್ ಸಿಕ್ಕಿದ ಮೇಲೆ ನಾವು ಸ್ವಲ್ಪ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ. ಅವರು ಇದರಲ್ಲಿ ಟೋಟಲ್ 6 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ 2 ಬಿಹಾರದವರು, 2 ಜಾರ್ಖಂಡ್ದವರು, ಒಬ್ಬ ರಾಜಸ್ಥಾನದವರು, ಒಬ್ಬ ಒಡಿಸ್ಸಾದವರು, ಟೋಟಲ್ ಸೇರಿ 6 ಜನ. ಇವರೆಲ್ಲ ಮುಂಬೈ, ಬ್ಯಾಂಗ್ಳೂರ್, ಡೆಲ್ಲಿ ಮತ್ತು ಬಿಹಾರ್ ಅಲ್ಲಿಂದ ಆಪರೇಟ್ ಮಾಡ್ತಾಯಿದ್ರು.
ಮಾಜಿ ಕಾರ್ಪೊರೇಟರ್ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಖತರ್ನಾಕ್ ಕಳ್ಳರನ್ನ ಜಯನಗರ ಪೊಲೀಸರು ಬಂಧಿಸಿದ್ದಾರೆ. ಮನೆ ಕಳ್ಳತನವನ್ನೇ ಖಯಾಲಿ ಮಾಡಿಕೊಂಡಿದ್ದ ಈ ಖದೀಮರು ಜಯನಗರದಿಂದ ಏರ್ಪೋರ್ಟ್ಗೆ ಹೋಗಿ ಬರುವಷ್ಟರಲ್ಲಿ ಕೈ ಚಳಕ ತೋರಿಸಿದ್ರು. ಮಾಜಿ ಕಾರ್ಪೊರೇಟರ್ ವಸಂತ್ ಎಂಬಾತನ ಮನೆಯಲ್ಲಿ ಕಳ್ಳತನ ಮಾಡಿದ್ದ ರಘು ಅಲಿಯಾಸ್ ಪೆಪ್ಸಿ ರಘು, ಮಿಥುನ್ ಅಲಿಯಾಸ್ ಮಿಲ್ಕಿ, ಜಗದೀಪ್ ಅಲಿಯಾಸ್ ಜಂಗ್ಲಿ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 78,50,000 ರೂಪಾಯಿ ಮೌಲ್ಯದ 1 ಕೆಜಿ 85 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದ್ದು, ಈ ಮುಂಚೆ ಹಲವು ಕೇಸ್ಗಳಲ್ಲಿ ಈ ಖದೀಮರು ಭಾಗಿಯಾಗಿದ್ದರು. ಕೋಣನಕುಂಟೆ, ಆರ್ಟಿ ನಗರ, ಸುಬ್ರಹ್ಮಣ್ಯಪುರ, ಸಿಕೆ ಅಚ್ಚುಕಟ್ಟು, ಜಯನಗರ ಸೇರಿ ಹಲವು ಠಾಣೆ ವ್ಯಾಪ್ತಿಯಲ್ಲಿ ಕೈಚಳಕ ತೋರಿಸಿರುವುದು ಬೆಳಕಿಗೆ ಬಂದಿದೆ. ಮಗನನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಲು ಹೋಗಿದ್ದರು ಮಾಜಿ ಕಾರ್ಪೊರೇಟರ್ ವಸಂತ್. ಈ ವೇಳೆ ಜೊಮ್ಯಾಟೊ ಡೆಲಿವರಿ ಬಾಯ್ಗಳ ನೆಪದಲ್ಲಿ ರೌಂಡ್ಸ್ ಹೊಡೆದು ಕಳ್ಳತನ ಮಾಡಿದ್ದಾರೆ. 1.5 kg ಗೋಲ್ಡ್ ಥೆಫ್ಟ್ ಆಗಿತ್ತು. ಇದು ಥೆಫ್ಟ್ ಒಂದು ಈವ್ನಿಂಗ್ ಟೈಮ್ 4 ರಿಂದ 8 ಗಂಟೆ ಒಳಗೆ ಯಾವಾಗ ಕಂಪ್ಲೇಂಟ್ ಅವ್ರ ಮನೇಲಿ ಇರಲಿಲ್ಲ. ಕಂಪ್ಲೇಂಟ್ ಶ್ರೀ ವಸಂತ್ ಕುಮಾರ್ ಭವಾನಿ ಅಂತ, ಜಯನಗರ ನಿವಾಸಿ, 5th ಬ್ಲಾಕ್, ಅದೇ ಟೈಮಲ್ಲಿ ಆಗಿತ್ತು. ಇದು ನಮ್ಮ ಜಯನಗರ ಪೊಲೀಸ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ವಿದಿನ್ 48 hours 3 ಜನ ಆರೋಪಿಗೆ ಹಿಡಿದಿದ್ದಾರೆ ಅವರು. ಒಟ್ನಲ್ಲಿ ಪೊಲೀಸರು ಅದೆಷ್ಟೇ ಬಿಗಿ ಕ್ರಮ ಕೈಗೊಂಡರೂ ಈ ಖತರ್ನಾಕ್ಗಳು ಮಾತ್ರ ಈ ರೀತಿಯಾದ ಕೃತ್ಯ ಎಸಗೋದನ್ನ ಬಿಡೋದಿಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.